ರಾಜ್ಯದ ಚಿತ್ತ ಈಗ ಸಚಿವ ಸಂಪುಟ ವಿಸ್ತರಣೆಯತ್ತ ನೆಟ್ಟಿದೆ ವೀಕ್ಷಕರೇ. ಇನ್ನೆರಡು ದಿನಗಳಲ್ಲಿ ಸಂಪುಟ ವಿಸ್ತರಣೆಯಾಗೋದು ಬಹುತೇಕ ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಜುಲೈ 5ರಂದು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿಗೆ ಪ್ರಯಾಣ ಬೆಳೆಸ್ತಾರೆ ಅನ್ನುವ ಮಾಹಿತಿ ಬರ್ತಾ ಇದೆ. ಸೊ ಈಗಾಗಲೇ 13 ಜನ ಸಚಿವರನ್ನ ಒಳಗೊಂಡಿರ್ತಕ್ಕಂತಹ ಸಂಪುಟ ರಚನೆಯಾಗಿದೆ. ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ಟೇಕ್ ಆಫ್ ಆಗಿದೆ. ಮಗದೊಂದು ಕಡೆ ಈಗ ಸಚಿವ ಸಂಪುಟ ವಿಸ್ತರಣೆ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳು ಸಹ ಶುರುವಾಗಿದೆ. ಜುಲೈ 6 ಅಥವಾ 7ರಂದು ಹೈಕಮಾಂಡ್ ಜೊತೆಗೆ ಚರ್ಚಿಸಿ ಜುಲೈ 10 ಅಥವಾ 12ರ ಒಳಗಾಗಿ ಸಂಪುಟ ವಿಸ್ತರಣೆ ಬಹುತೇಕ ಕನ್ಫರ್ಮ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಬಾರಿ ಮಹಿಳಾ ಕೋಟಾದ ಅಡಿಯಲ್ಲಿ ಸಚಿವ ಸ್ಥಾನಕ್ಕೆ ಭಾರಿ ಕಸರತ್ತು ಮಾಡಲಾಗ್ತಾ ಇದೆ. ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮತ್ತೆ ಮಂತ್ರಿಗಿರಿ ಸಿಗುವಂತಹ ಎಲ್ಲ ಸಾಧ್ಯತೆ ಇದೆ. ಇದರ ಜೊತೆಗೆ ಉಮಾಶ್ರೀ ಅವರು ಮತ್ತು ನಯನಾ ಮೋಟಮ್ ಅವರ ಹೆಸರು ಸಹ ರೇಸ್ನಲ್ಲಿ ಕೇಳಿ ಬರ್ತಾ ಇದೆ. ವೀಕ್ಷಕರೇ ನೋಡಿ, 20 ಸಚಿವ ಸ್ಥಾನಗಳಿಗೆ 50 ಶಾಸಕರು ಆಲ್ರೆಡಿ ಲಾಭಿಯನ್ನು ಶುರು ಮಾಡಿದ್ದಾರೆ. ಬಹುತೇಕ ಹಿರಿಯ ಸಚಿವರುಗಳೇ ತಮಗೂ ಸಂಪುಟದಲ್ಲಿ ಅವಕಾಶ ಕಲ್ಪಿಸಿಕೊಡ್ಬೇಕು ಅನ್ನೋದರ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮುಂದುವರಿಸಿದ್ದಾರೆ. ಆ ಪೈಕಿ ಒಂದಷ್ಟು ಹೆಸರುಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಆರ್.ಬಿ. ತಿಮ್ಮಾಪುರ ಅವರು ಈ ಹಿಂದೆ ಸಚಿವರಾಗಿದ್ದರು. ಎಚ್.ಸಿ. ಮಹದೇವಪ್ಪ ಅವರು ಈ ಹಿಂದೆ ಸಿದ್ದರಾಮಯ್ಯವರ ಕ್ಯಾಬಿನೆಟ್ನಲ್ಲಿ ಸಚಿವರಾಗಿದ್ದರು. ಆದರೆ ಈಗ ಅವರಿಗೆ ಸಂಪುಟದಲ್ಲಿ ಅವಕಾಶ ಸಿಕ್ಕಿಲ್ಲ. ದಿನೇಶ್ ಗುಂಡೂರಾವ್ ಅವರು ಸಹ ಈ ಹಿಂದೆ ಸಚಿವರಾಗಿದ್ದರು. ಎಚ್.ಕೆ. ಪಾಟೀಲ್ ಅವರು ಸಹ ಸಚಿವರಾಗಿದ್ದರು. ಜಮೀರ್ ಅಹಮದ್ ಖಾನ್ ಅವರು ಸಹ ಸಚಿವರಾಗಿದ್ದರು. ನಾವೇನು ಲಿಸ್ಟಲ್ಲಿ ತೋರಿಸ್ತಾ ಇದ್ದೀವಿ, ಇವರೆಲ್ಲರೂ ಕೂಡ ಚೆಲುವರಾಯಸ್ವಾಮಿ ಅವರು ಇವರೆಲ್ಲರೂ ಕೂಡ ಸಿದ್ದರಾಮಯ್ಯವರ ಸಂಪುಟದಲ್ಲಿ ಸಚಿವರಾಗಿ ಕೆಲಸ ಮಾಡಿದಂಥವರು. ಆದರೆ ಬಹಳ ಅಚ್ಚರಿ ಅನ್ನುವ ರೀತಿಯಲ್ಲಿ ಕಳೆದ ತಿಂಗಳು ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣವಚನ ಸ್ವೀಕರಿಸಿದಂಥ ಸಂದರ್ಭದಲ್ಲಿ ಒಂದಷ್ಟು ಜನ ನಾಯಕರುಗಳಿಗೆ ಪ್ರಮುಖ ಲೀಡರ್ಸ್ ಯಾರಿದ್ದಾರೆ ಅಥವಾ ಈ ಹಿಂದೆ ಸಚಿವರಾಗಿ ಕೆಲಸ ಮಾಡಿದಂಥವರಿಗೆ ಅವಕಾಶ ನೀಡಲಾಗಿಲ್ಲ. ಬರೀ 13 ಜನರಿಗೆ ಮಾತ್ರ ಅವಕಾಶವನ್ನು ನೀಡಲಾಗಿರ್ತಕ್ಕಂಥದ್ದು. ಬಹುತೇಕ ಹೆಸರುಗಳು ಅಚ್ಚರಿಯ ಹೆಸರುಗಳೇ ಬಿಟ್ಟು ಹೋಗಿರ್ತಕ್ಕಂಥದ್ದು ಸಹಜವಾಗಿ ಒಂದಷ್ಟು ಪ್ರಶ್ನೆಗಳನ್ನು ಹುಟ್ಟು ಹಾಕಿತ್ತು. ಇದೆಲ್ಲದರ ನಡುವೆ ವೀಕ್ಷಕರೇ, ಮಹಿಳಾ ಕೋಟಾದ ಅಡಿಯಲ್ಲಿ ಕಳೆದ ಬಾರಿ ಸಂಪುಟದಲ್ಲಿ ಯಾರಿಗೂ ಸಹ ಅವಕಾಶ ನೀಡಿರಲಿಲ್ಲ. ಆದರೆ ಈ ಸಲ ಇಬ್ಬರಿಗೆ ಅವಕಾಶ ಸಿಗಬಹುದಾದಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಪ್ರದೇಶವಾರು ಮತ್ತು ಸಮುದಾಯವಾರು ಸಹ ಸಚಿವ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಯಾವ ನಾಯಕರುಗಳಿಗೆ ಅವಕಾಶವನ್ನು ಮಾಡಿಕೊಟ್ರೆ ಮುಂಬರುವಂಥ ಚುನಾವಣೆಗಳನ್ನು, ಅದು ಸ್ಥಳೀಯ ಸಂಸ್ಥೆಗಳ ZP ಮತ್ತು TP ಚುನಾವಣೆಗಳನ್ನು ಯಾವ ರೀತಿಗೆ ಎದುರಿಸಲಿಕ್ಕೆ ಪಕ್ಷಕ್ಕೆ ಸುಲಭ ಆಗಬಹುದು. ಸೊ ಈ ಆಯಾಮದಲ್ಲೂ ಸಹ ಚರ್ಚೆಗಳು ಶುರುವಾಗ್ತಾ ಇದೆ. ಮಗದೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ಬಣದಲ್ಲಿರ್ತಕ್ಕಂಥ ನಾಯಕರಿಗೆ ಎಷ್ಟು ಜನರಿಗೆ ಅವಕಾಶ ಸಿಗುತ್ತೆ, ಸಿದ್ದರಾಮಯ್ಯವರು ಸೂಚಿಸುವಂಥ ಎಷ್ಟು ಹೆಸರುಗಳಿಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಅನ್ನು ಕೊಡುತ್ತೆ, ಅಥವಾ ಹೈಕಮಾಂಡ್ ತಲೆಯಲ್ಲಿ ಹೊಸ ಹೆಸರುಗಳು ಯಾವ ರೀತಿಯಾಗಿದೆ, ಈ ಎಲ್ಲ ಪ್ರಶ್ನೆಗಳು ಸಹಜವಾಗಿ ಗರಿಗೆದರ್ತಾ ಇದೆ. ಮಗದೊಂದು ಕಡೆ ರಾಹುಲ್ ಗಾಂಧಿಯವರು ಡಿ.ಕೆ. ಶಿವಕುಮಾರ್ ಅವರಿಗೆ ಈ ಹಿಂದೆ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಆದಷ್ಟು ಯಂಗ್ ಅಂಡ್ ಎನರ್ಜೆಟಿಕ್ ಆಗಿರ್ತಕ್ಕಂತಹ ಮತ್ತು ಕ್ಯಾಬಿನೆಟನ್ನು ಬಹಳ ಎಫೆಕ್ಟಿವ್ ಆಗಿ ಇಟ್ಕೊಳ್ಳುವಂತಹ ರೀತಿಯಾದಂತಹ ಮೆಂಬರ್ಸನ್ನೇ ತಾವು ಸಂಪುಟಕ್ಕೆ ತೆಗೆದುಕೊಳ್ಳಿ ಅಂತ. ಸೊ ಆಲ್ರೆಡಿ ಈ ಹಿಂದೆ ಏನು 13 ಜನರನ್ನು ತೆಗೆದುಕೊಳ್ಳಲಾಯಿತು. ಆ 13 ಜನರು ಸಹ ತುಂಬ ಸೀನಿಯರ್ ಲೀಡರ್ಸ್ ಇದ್ದಾರೆ. 3 ರಿಂದ 4 ಸಲ ಪಕ್ಷದಲ್ಲಿ ಗೆದ್ದಿರ್ತಕ್ಕಂಥವ್ರು ಇದ್ದಾರೆ. ಒಂದು ರೀತಿಯಾಗಿ ಪಕ್ಷದ ಸ್ಟ್ರಾಂಗ್ ಪಿಲ್ಲರ್ಸ್ ಅಂದ್ರೂ ಸಹ ತಪ್ಪಾಗ್ಲಿಕ್ಕಿಲ್ಲ. ಆದರೆ ಮುಂದೆ ಸಂಪುಟ ವಿಸ್ತರಣೆಯಾಗುವಂಥ ಸಂದರ್ಭದಲ್ಲಿ ಯಾರೆಲ್ಲ ಯಂಗ್ ಲೀಡರ್ಸ್ ಇದ್ದಾರೆ, ಒಂದು 50 ವರ್ಷ ಅಥವಾ 60 ವರ್ಷ ಒಳಗಿರ್ತಕ್ಕಂತಹ ಯಂಗ್ ಲೀಡರ್ಸ್ ಅನ್ನೇ ಸಂಪುಟಕ್ಕೆ ತೆಗೆದುಕೊಳ್ಳೋದರ ಮೂಲಕ ಬಹಳ ಆಕ್ಟಿವ್ ಆಗಿರ್ತಕ್ಕಂತಹ ಕ್ಯಾಬಿನೆಟ್ ಅನ್ನ ರಚನೆ ಮಾಡ್ಕೊಳ್ಳೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಮತ್ತು ರಾಹುಲ್ ಗಾಂಧಿ ಅವರು ಆಲೋಚನೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಓಕೆ ರೈಟ್, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು. ಈಗ ನ್ಯೂಸ್ ಡೆಸ್ಕ್ ಇಂದ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ಹನುಮಂತರಾಜು, ಗುಡ್ ಮಾರ್ನಿಂಗ್. ಸೊ 5ನೇ ತಾರೀಕು ಅಂದ್ರೆ ನಾಡಿದ್ದು ಮುಖ್ಯಮಂತ್ರಿಗಳು ಮತ್ತು ಮಾಜಿ ಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಸೊ ಯಾವೆಲ್ಲ ಲೆಕ್ಕಾಚಾರಗಳು ಶುರುವಾಗಿದೆ, ಎಷ್ಟು ಜನ ಆಕಾಂಕ್ಷಿಗಳಿದ್ದಾರೆ, ಡೀಟೇಲ್ಸ್ ಕೊಡೋದಾದ್ರೆ? ಗುಡ್ ಮಾರ್ನಿಂಗ್ ಶಿವು. ಈಗಾಗಲೇ ಏನು ಸಚಿವ ಸಂಪುಟ ವಿಸ್ತರಣೆಗೆ ಸಾಕಷ್ಟು ಲಾಬಿ ನಡೀತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಎಂ 5ನೇ ತಾರೀಕು ದೆಹಲಿ ಪ್ರವಾಸ ಕೈಗೊಳ್ಳೋ ಸಾಧ್ಯತೆ ಇದೆ. ಜೊತೆಗೆ ಸಿಎಂ ಜೊತೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಕೂಡ ಪ್ರಯಾಣ ಬೆಳೆಸಿದ್ದಾರೆ. ಈಗಾಗಲೇ ಏನು 13 ಸ್ಥಾನ ಸಚಿವ ಸ್ಥಾನ ಫಿಲ್ ಆಗಿರೋದ್ರಿಂದ ಇನ್ನುಳಿದ 20 ಸ್ಥಾನಗಳಿಗೆ ಸಾಕಷ್ಟು ಲಾಬಿ ಕೂಡ ನಡೀತಿದೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಏನು ಪ್ರಾಂತ್ಯವಾರು, ಸಾಮಾಜಿಕವಾರು, ಜಾತಿವಾರು ಲೆಕ್ಕಾಚಾರ ಸಹ ಸಾಕಷ್ಟು ಮುನ್ನೆಲೆಗೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ರಾಹುಲ್ ಗಾಂಧಿ ಅವರು ತಮ್ಮ ಫಾರ್ಮುಲಾವನ್ನ ಈಗಾಗಲೇ ಮಾಜಿ ಸಿಎಂ
ಸಿದ್ದರಾಮಯ್ಯ ಹಾಗೂ ಏನು ಡಿ ಕೆ ಶಿವಕುಮಾರ್ ರವರಿಗೆ ಈಗಾಗಲೇ ಫಾರ್ಮುಲಾವನ್ನು ಹೇಳಿದ್ದಾರೆ. ಒಂದು ಯಂಗ್ ಟೀಮ್ ನಾವು ಕಟ್ಟಬೇಕು, ಜೊತೆಗೆ 2028 ಚುನಾವಣೆ ಹಿನ್ನೆಲೆಯಲ್ಲಿ ಅದನ್ನ ಮುಂದಿಟ್ಟುಕೊಂಡು ಜಾತಿವಾರು, ಪ್ರಾದೇಶಿಕವಾರು ಹಾಗೂ ಅವರ ಕಾರ್ಯಕ್ಷಮತೆಯನ್ನು ಮುಂದಿಟ್ಟುಕೊಂಡು ನನಗೆ ಲಿಸ್ಟ್ ಅನ್ನ ಕೊಡಿ ಅಂತ ಈಗಾಗಲೇ ರಾಹುಲ್ ಗಾಂಧಿ ಅವರು ಹೇಳಿದ್ರು. ಈ ನೆಲೆಯಲ್ಲಿ ಒಂದು ಡಿ ಕೆ ಶಿವಕುಮಾರ್ ಒಂದು ತನ್ನದೇ ಆದ ಲಿಸ್ಟ್ ಅನ್ನು ಹೊಂದಿದ್ರೆ, ಆ ಮಾಜಿ ಸಿಎಂ ಸಿದ್ದರಾಮಯ್ಯ ಕೂಡ ತಮ್ಮದೇ ಆದ ಲಿಸ್ಟ್ ಅನ್ನು ತಯಾರು ಮಾಡಿಕೊಂಡು ಈಗಾಗಲೇ ದೆಹಲಿಗೆ ಪ್ರಯಾಣ ಬೆಳೆಸಲು ಕೂಡ ಸಜ್ಜಾಗಿದ್ದಾರೆ. ಬಹುತೇಕವಾಗಿ ಜುಲೈ 6 ಅಥವಾ ಜುಲೈ 7ನೇ ತಾರೀಕಂದು ಏನು ಹೈಕಮಾಂಡ್ ನ ಭೇಟಿ ಮಾಡ್ತಾರೆ. ಬಹುತೇಕವಾಗಿ ಸುಮಾರು 10ನೇ ತಾರೀಕು ಅಥವಾ 12ನೇ ತಾರೀಕು ಒಳಗಡೆ ಏನು ಸಚಿವ ಸಂಪುಟದ ವಿಸ್ತರಣೆ ಕೂಡ ಆಗೋ ಸಾಧ್ಯತೆ ಇದೆ. ಒಂದು ವೇಳೆ ಏನಾದ್ರೂ ಜುಲೈನ 12 ತಾರೀಕಿನ ಒಳಗಡೆ ಏನಾದರೂ ಸಚಿವ ಸಂಪುಟ ವಿಸ್ತರಣೆ ಆಗದೆ ಹೋದ್ರೆ ಮುಂಬರುವ 15ನೇ ತಾರೀಕಿನಿಂದ ಆಷಾಢ ಕೂಡ ಪ್ರಾರಂಭವಾಗುತ್ತೆ. ಈ ನೆಲೆಯಲ್ಲಿ ಸಿಎಂ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಸಂಪ್ರದಾಯವಾಗಿದೆ ಹಾಗೂ ದೇವರನ್ನು ನಂಬೋ ನಿಟ್ಟಿನಲ್ಲಿ ಇರೋದ್ರಿಂದ ಒಂದು ತಿಂಗಳ ಕಾಲ ಮುಂದೆ ಹೋಗುವ ಚಾನ್ಸಸ್ ಆಗಿದೆ. ಈ ನೆಲೆಯಲ್ಲಿ ಬಹುತೇಕವಾಗಿ ಈ ತಿಂಗಳ 12ನೇ ತಾರೀಕು ಒಳಗಡೆ ಸಚಿವ ಸಂಪುಟ ವಿಸ್ತರಣೆಯ ದಿನಾಂಕ ಹಾಗೂ ಆಕಾಂಕ್ಷಿಗಳ ಪಟ್ಟಿಯನ್ನ ದೆಹಲಿಗೆ ತೆರಳಿ ಅಂತಿಮವಾಗಿ ಫೈನಲ್ ಮಾಡ್ಕೊಳ್ಳಿದ್ದಾರೆ. ಬಹುತೇಕವಾಗಿ ರಾಹುಲ್ ಗಾಂಧಿ ಅವರು ಈಗಾಗಲೇ ಫಾರ್ಮುಲಾ ಸೂಚಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಬಹುತೇಕವಾಗಿ ಫೈನಲ್ ಆಗಲಿದೆ. ಒಂದು ಈಗಾಗಲೇ ಮಹಿಳಾ ಪ್ರಾಧಾನ್ಯತೆ ನೀಡಿಲ್ಲ ಅಂತ ಹೇಳಿ ಸಾಕಷ್ಟು ಚರ್ಚೆ ಕೂಡ ಮುನ್ನೆಲೆಗೆ ಬರ್ತಿದೆ. ಈ ನೆಲೆಯಲ್ಲಿ ಈಗಾಗಲೇ ಸಿದ್ದು ಸಂಪುಟದಲ್ಲಿ ಸಚಿವೆ ಆಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಬಹುತೇಕವಾಗಿ ಸಚಿವ ಸ್ಥಾನ ಸಿಗೋ ಚಾನ್ಸಸ್ ಕೂಡ ಹೆಚ್ಚಿದೆ. ಜೊತೆಗೆ ಈಗಾಗಲೇ ನಯನಾ ಮೋಟಮ್ಮ ಸೇರಿದಂತೆ MLC ಆಗಿರ್ತಕ್ಕಂಥ ಉಮಾಶ್ರೀ ಅವ್ರಿಗೂ ಕೂಡ ಅವರ ಹೆಸರು ಕೂಡ ಮುನ್ನೆಲೆಗೆ ಬಂದಿದ್ದು, ಜೊತೆಗೆ ಮುನಿಯಪ್ಪ ಅವರ ಪುತ್ರಿಯಾದಂಥ ಶಶಿಕಲಾ ರೂಪ ಶಶಿಧರ್ ಅವ್ರಿಗೂ ಕೂಡ ಸಚಿವ ಸ್ಥಾನ ಸಿಗೋ ಚಾನ್ಸಸ್ ಕೂಡ ಜೊತೆಗಿದೆ. ಜೊತೆಗೆ ಅಲ್ಪಸಂಖ್ಯಾತರ ಕೋಟಾ, SC ಕೋಟಾ, ಜೊತೆಗೆ ST ಕೋಟಾ, ಈ ಎಲ್ಲ ವಲಯವಾರು ಸೇರಿದಂತೆ ಪ್ರಾದೇಶಿಕ ಸಮತೋಲನವನ್ನ ನೀಗೋ ನಿಟ್ಟದಲ್ಲಿ 2028 ಚುನಾವಣೆಯನ್ನು ಮುಂದಿಟ್ಟುಕೊಂಡು ಸಚಿವಾಕಾಂಕ್ಷಿಗಳ ಪಟ್ಟಿಯನ್ನು ಈಗಾಗಲೇ ಸಿದ್ಧಪಡಿಸಿದ್ದಾರೆ. ಬಹುತೇಕವಾಗಿ ರಾಹುಲ್ ಗಾಂಧಿ ಅವರ ಫಾರ್ಮುಲಾವನ್ನ ಅಪ್ಲೈ ಮಾಡಿಕೊಂಡು ಜುಲೈ 12 ಅಥವಾ 10ನೇ ತಾರೀಕು ಒಳಗಡೆ ಸಚಿವಾಕಾಂಕ್ಷಿಗಳ ಪಟ್ಟಿ ರಿಲೀಸ್ ಆಗೋ ಸಾಧ್ಯತೆ ಹೆಚ್ಚಿದೆ. ಶಿವು, ಓಕೆ, ಥ್ಯಾಂಕ್ ಯು ಹನುಮಂತರಾಜು ಡೀಟೇಲ್ಸ್ಗೆ.